ಫಸ್ಟ್ ಇನ್ನೊಂದ್ಸಲ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದು ಕೇಳ್ಕೊಂಡ್ಬಿಡ್ತೀನಿ, ನಿಮ್ದಕ್ಕೆ ಆಗಬೇಕು. ಇವಾಗ ನಾವು ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೇಮ್ನ ರೂಲ್ಸ್ ಬಂದು A to Z ಫುಡ್ ಚಾಲೆಂಜ್ ಇರೋದ್ರಿಂದ ಗೇಮ್ನ ರೂಲ್ಸ್ ಬಂದು A to Z ಫುಡ್ ಹಂಟಿಂಗ್ ಚಾಲೆಂಜ್ ಇರೋದ್ರಿಂದ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಸ್ಟಾರ್ಟ್ ಆಗೋಂಥ ಲೆಟರ್ಸಿಂದನೇ ನಾವು ಫುಡ್ನ ಪರ್ಚೇಸ್ ಮಾಡಬೇಕು. 1 ಅವರಲ್ಲಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಯಾರು ಜಾಸ್ತಿ ಅಂದರೆ ಫುಡ್ನ ಪರ್ಚೇಸ್ ಮಾಡಿರ್ತಾರೆ, ತಿಂದಿರ್ತಾರೆ, ಅವರು ವಿನ್ನರ್ ಆಗ್ತಾರೆ. ಆಯಿತಾ? ಇದು ಗೇಮ್ನ ರೂಲ್ಸ್. ಇನ್ನೊಂದೇನೋ ಇತ್ತಾ? ಇಲ್ಲ, ಇನ್ನೇನಿಲ್ಲ. 500 ರೂಪೀಸ್. ಅದೊಂದು 500 ನಾನು 500 ಅಲ್ಲ, ನೀವು ಎಷ್ಟು ಬೇಕಾದರೂ ಖರ್ಚು ಮಾಡಿ. ಯಾರು ಕಡಿಮೆ ಖರ್ಚು ಮಾಡಿ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊ. ಇಲ್ಲ 500 ಇರುತ್ತೆ. 500 ರೂಪೀಸ್ ಕೊಟ್ಟಿರ್ತೀವಿ, ಅವ್ರು ಎಷ್ಟು ಉಳಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ಇನ್ನೊಂದ್ಸಲ ಅಲ್ವೇ, ನೀವು ಎಷ್ಟಾದರೂ ದುಡ್ಡು ಖರ್ಚು ಮಾಡಿ, ಆದರೆ ಯಾರು ಕಡಿಮೆ ಅಮೌಂಟ್ನ ಯೂಸ್ ನೀವು ಎಷ್ಟಾದರೂ ಅಂತಲ್ಲ, 500 ರೂಪೀಸ್ನ ಇಬ್ಬರು ತಗೊತಾ ಇದ್ದೀವಿ. ಇಬ್ರು 500 500 ಆಯ್ತಾ? ಇಬ್ರು 500 ರೂಪೀಸ್ನ ಇಟ್ಕೊತಾ ಇದ್ದೀವಿ. ಒಬ್ಬೊಬ್ರು 500 ಅದೇ, ಒಬ್ಬೊಬ್ಬರಿಗೆ 500 ರೂಪೀಸ್. ಯಾರು ಕಡಿಮೆ ಅಮೌಂಟ್ನ ಖರ್ಚು ಮಾಡಿ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊಂಡು ಬರ್ತಾರೆ, ಅವ್ರು ವಿನ್ನರ್ ಆಗ್ತಾರೆ. 1 ಅವರಲ್ಲೇ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಹೆಚ್ಚು ಆಲ್ಫಾಬೆಟಿಕ್ನ ಕಂಪ್ಲೀಟ್ ಮಾಡಬೇಕು ಅಷ್ಟೇ. 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕು. ಹೌದು, 1 ಬೈಟ್ ಆದರೂ ತಿನ್ನಬೇಕು. ಇದು ರೂಲ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಹೊರಡೋಣ. ಟೈಮ್ ಆಗ್ತದೆ. ಎಲ್ಲಿ ಹೊರಟಿದೀಯಾ? ನಿಮ್ಮೂರು ಯಾವುದು? ನಮ್ಮೂರು ಅಂದ್ರೆ ಆ ಕಡೆ ಸಖತ್ ಬಿಸ್ತಿತ್ತು ಅಂತ ಇವಳು ಪಕ್ಕದಲ್ಲಿ ಬಂದು ಕೂತಿದ್ದೀವಿ. ಈಗಲೇ ಸ್ಟ್ರೈನ್ ಆಗ್ಬಿಟ್ಟೈತೆ. ಕಾಸು ಮುಗಿಯೋತಂದ್ರೆ ಏನಾಗುತ್ತೆ ನೋಡಿ. ಹೆಂಗಿದ್ಯಾಪಿ? ಈಗಲೇ ಸ್ಟ್ರೈನ್ ಆಗ್ಬಿಟ್ಟಿದ್ಯಲ್ವಾ? ಅನ್ನಿಸ್ತಾ ಇಲ್ವಾ? ಇನ್ನ 1 ಗಂಟೆ 19 ನಿಮಿಷ ಬೇಕು. ಮ್ಯಾಪಲ್ಲಿ ನೋಡಿದೆ. ಊಟ ಏನು ಕೊಡಿಸ್ತೀವ? ಊಟ ಬೇಕು. ಹೋಗು, ಅದೆಲ್ಲ ಬೈಟ್ ಮಾಡೋದು. ಯೋಚನೆ ಮಾಡಿದೆ ಏನೇನೆಲ್ಲ ತಗೋಬೋದಂತ. ಹೇಳ್ಕೊಡೆ, ಸಪೋರ್ಟ್ ರೀಚ್ ಆಗಿದ್ದೀವಿ. 2 ನಿಮಿಷ ಅಷ್ಟೇ. ಬಸ್ ಸ್ಟ್ಯಾಂಡ್ ಬರುತ್ತೆ. ಬಸ್ ಸ್ಟ್ಯಾಂಡ್ ಇಲ್ಲಿದ್ದ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಬಂತಪ್ಪಿ. 3 hours later. ವಿಪರೀತ ರಶ್ ಐತೆ. ಜಸ್ಟ್ ಈಗ ತಾನೇ ಬಸ್ ಹಿಡಿದಿದ್ದೀವಿ. ಇಲ್ಲ, ಅದು ತೋರಿಸಿ ಚೀಟ್ ಮಾಡಂಗಿಲ್ಲ. ತೋರಿಸಿ ನಿಂದ ಎಷ್ಟು ಮುಗಿತೆ ಹೇಳು. ಇಲ್ಲಿ ಅಂತ ನಾವು ಕಂಪ್ಲೀಟ್ ನಮ್ದು ಟಾಸ್ಕ್ ಕಂಪ್ಲೀಟ್ ನಮ್ದು ಮುಗೀತು. ಮುಗೀತು ಟಾಸ್ಕ್. ಎಷ್ಟು ಟೈಮು? ಈ 1/4 ಗಂಟೆ ಇದಷ್ಟೇ. ಏನು ಮಾಡ್ತಿದ್ದೀವಿ ಈಗ? ಏನು ಹುಡುಕ್ತಾ ಇದೀಯ ಹೇಳು? ಹೆಲ್ಪ್ ಮಾಡ್ತೀನಿ ಹೇಳು. ಯಾವ ಲೆಟರಲ್ಲಿ ಇದೆಯಾ? ಯಾವ ಲೆಟರಲ್ಲಿ ಇದೆಯಾ ಅದಾದ್ರೂ ಹೇಳು. ತಿನ್ನು ಆಯ್ತು. ನೀನು ಇಷ್ಟು ಜಾಸ್ತಿ ತಿನ್ನಕ್ಕಾಗಲ್ಲಪ್ಪ. ಜಸ್ಟ್ ಹಂಗೆ ಮ್ಯಾಗಿ ಬೇಕಂತ ಅವಳಿಗೆ. ಇನ್ನೂ ಎಮ್ಮಲ್ಲಿದ್ದಾಳೆ. ಇನ್ನೇ ಎಮ್ಮಲ್ಲ ಅವಳಿಗಿಂತ ಎಮ್ಮಲ್ಲಿದ್ದಾಳೆ. ನಮ್ದು ಮುಗೀತು. ನೆಕ್ಸ್ಟು ಏನಿಲ್ಲ, ಮುಗೀತು. ಇನ್ನೂ ಬಂದಿಲ್ಲಲ್ಲ ಇವಳು. ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ. 7 ಗಂಟೆ 5 ನಿಮಿಷ ಟ್ರೈನ್ ಇರೋದು. 7 ಗಂಟೆ ಆಗೋಗಿದೆ. ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ 1 ವರ್ಷದ ಮೇಲಾಗಿತ್ತಪ್ಪಿ. ನಾವು ಜಾಸ್ತಿ ಆಯ್ತಲ್ವಾ ಗೈಸ್? ನನಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಐ ಮೀನ್ ಖಾಲಿ ಕರೆಸ್ತಾ ಇದ್ದೀನಿ. ಬಾ ಮುಂದೆ ಹೋಗೋಣ. ಇಲ್ಲ, ಖಾಲಿ ಇರುತ್ತೆ ಬರುವ. ಇಲ್ಲ ಬಾ ಮುಂದೆ ಹೋಗೋಣ. ನನಗೆ ಇನ್ನೂ ಸೀಟೇ ಬೇಕು. ಆಯ್ತು ನಡಿ. ನಿಲ್ಲಿಸ್ತಾರೆ ಬಿಡವ. ಖಾಲಿ ಇದೆ ಬಾ ಪ್ರಿಯಾ, ಖಾಲಿ ಇದೆ ಬಾ. ಅನಿ ಬಾ ಈ ಕಡೆನೆ. ನೋಡಿ ಗಾಯ್ಸ್, ವಿಡಿಯೋ ಮುಗಿಸ್ಕೊಂಡು ಪಾಪ ಇಬ್ಬರು ಸಖತ್ ಸುಸ್ತಾಗಿದ್ದಾರೆ. ನಮ್ಮ ಅಮ್ಮನೂ ಸುಸ್ತಾಗಿದ್ದಾರೆ, ನಮ್ಮ ಅಕ್ಕನೂ ಸುಸ್ತಾಗಿದ್ದಾರೆ. ಪಾಪ ಮಲಗಿದ್ದಾರೆ. ನಾನು ಅವ್ರಿಗೆ ಮೈಸೂರು ಬಂದಮೇಲೆ ಎದಳಿಸ್ತೀನಿ.
ಸೆಕೆಂಡ್ ಇಯರ್ ಪ್ಯೂದು ಈಗ ರಿಸಲ್ಟ್ ಬಂದಿದೆ ಅಂತ ನೋಡ್ತಾ ಇದ್ದಾಳೆ, ಚೆಕ್ ಮಾಡ್ತಾ ಇದ್ದಾಳೆ. ನೋಡು 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 ನೋಡು, ಟೆನ್ಷನ್ ಮಾಡ್ಕೊಬೇಡ, ನಿಧಾನಕ್ಕೆ ಮಾಡು ಆಯ್ತಾ. ಕೊಡು ಕೊಡು ಕೊಡು. ಏಯ್ ಕೊಡಿಲಿ ಕೊಡಿಲಿ. ಆಕ್ಚುಲಿ ಇದು ನನ್ನ ಫ್ರೆಂಡ್ ಲಿಂಕ್ ಕಳಿಸಿದ್ಲು ನೋಡಿ, ಏಪ್ರಿಲ್ ಫುಲ್ ಮಾಡ್ತಾ ಇರೋದು. ನಾನೇನೋ ಎದ್ದೇ ಬಿಟ್ಟಾರೆ ಮಲಗಿರೋಳು. ಏಪ್ರಿಲ್ ಫೂಲ್ ತರಲೇ ನನ್ನ ಮಗು ನೀನು. ಸಾಕು ನಾಳೆ ಈ ಮನೆಗೆ ಒಂದು ವಿಡಿಯೋ ಮಾಡೋದಕ್ಕೆ ನನ್ನ ಮಗಳು ಟಾರ್ಚರ್ ಕೊಟ್ಟಿದ್ದಾಳೆ ಅಂತ ಅಂದರೆ ಅವಳು 180 ಕಿಲೋಮೀಟರ್ ಟೋಟಲ್. ಎಷ್ಟು ಸ್ಟ್ರೈನ್ ಆಗಿರ್ಬೇಕು ನಿನಗೆ, ಎಷ್ಟು ಸ್ಟ್ರೈನ್ ಆಗಿದೆ. ನಾನು ಹೋಗಿ ಅಡುಗೆ ಮಾಡಿ ತಿನ್ನಂಗೆ ಇಚ್ಛೆ ಆಗುತ್ತೆ. ನೀನು ಇಲ್ಲೇ ನಿದ್ರೆ ಬರುತ್ತೆ ಮತ್ತೆ ಚಿಕ್ಕ ಟ್ಯಾಬ್ಲೆಟ್ನ ಕುಡಿತಾ ಇದ್ದಾರೆ. ಬಿಕಾಸ್ ನಮ್ಮಮ್ಮ ಹೋಟೆಲ್ ಫುಡ್ ತಿಂದರೆ ಯಾವುದೂ ಅಡ್ಜಸ್ಟ್ ಆಗಲ್ಲ. ಸೊ ಅದಕ್ಕೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಈಗ ನೋಡಿ ಕ್ಯಾಪ್ಸೂಲ್ ಟ್ಯಾಬ್ಲೆಟ್ ಅಲ್ಲ. ಈಗ ನಾನು ಆಚೆ ಏನು ಗೊತ್ತಾಗ್ತಿಲ್ಲ, ಫುಲ್ ಕತ್ಲೆ. ತೋರಿಸ್ತೀನಿ. ಇವಾಗ ನಮ್ಮ ಅಕ್ಕ ತಂದಿರೋದನ್ನ ಫಸ್ಟ್ ತೋರಿಸ್ತಾ ಇದ್ದಾರೆ. ನೀನು ತಂದಿರೋ ಬ್ಯಾಗ್ ಇದು, ಅವಳು ತಂದಿರೋ ಬ್ಯಾಗ್ ಅದು. ಓಕೆ, ಇದರಲ್ಲಿ ಯೂನಿಬಿಕ್ ಇದೆ ನೋಡಿ. ಇರೋ ಯೂನಿಬಿಕ್ ಆ್ಯಂಡ್ ಹಾರ್ಲಿಕ್ಸ್. ಆ್ಯಕ್ಚುಲಿ ಅವ್ರಿಗೆ ಆಲ್ಮೋಸ್ಟ್ ಐಡಿಯಾ ನಾನು ಕೊಟ್ಟಿದ್ದೀನಿ. ನೆಸ್ಕೆಫೆ ಇದು ನಾನೇ ಹೇಳಿದ್ದು, ಅವ್ರು ಇನ್ನೇನೇನೋ ತಗೊಳ್ಳೋಣ ಅಂತಿದ್ರು. ಲಡ್ಡು ಎಲ್ಲ ಫುಲ್ ಕನ್ಸಲ್ ಐತೆ, ಬೇಡ. ಲಡ್ಡು ಹೋಗಿದೆ, ಕಿಟ್ಕ್ಯಾಟ್ ಕಿಟ್ಕ್ಯಾಟ್ ಹೌದು. ಈಸ್ಟ್ ಚೆಲ್ಲೋಗ್ಬಿಟ್ಟೈತೆ, ಬೇಡ. ತೋರಿಸು ಹೆಂಗೆ ಮೆಸ್ ಮಾಡ್ಕೊಂಡಿದ್ಯಾ ಅಂತ ತೋರಿಸು. ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ನಲ್ಲ, ಅದಕ್ಕೆ ಮೆಸ್ ಆಗಿದೆ. ಇದಕ್ಕೂ ಅಷ್ಟೇ ಈಸ್ಟ್ ಎಲ್ಲ ಆಗ್ಬಿಟ್ಟಿದೆ, ಬೇಡಪ್ಪ. ಓಕೆ ದೆನ್ ಇವಾಗ ನಾವು ಅನುಷಾ ಅವ್ರು ನೋಡೋ ಸಮಯ. ಬಂದರು ಅನುಷಾ ಅವರು. ಚೆನ್ನಾಗಿದೆ. ಅಲ್ಲಿ ಹೋಗು. ಜಾಮೂನ್ ತಗೊಂಡಿದ್ದೆ. ಗುಲಾಬ್ ಜಾಮೂನ್ ತಗೊಂಡು, ಜಾಮೂನ್ ತಗೊಂಡಿಲ್ಲ. ನಾವು ತಗೊಂಡಿದ್ದು ಫುಲ್ಲು ಡ್ರೈ ಇತ್ತು, ಚೂರು ಚೆನ್ನಾಗಿರ್ಲಿಲ್ಲ. ಜೇಕ್ ತಗೊಂಡ್ವಿ. ಗುಲಾಬ್ ಜಾಮೂನ್ ಅದು ಕನ್ಸಿಡರ್ ಆಗಲ್ಲ, ನಾವು ಜಾಮೂನ್ ಅಂತಾನೆ ಆಲ್ಮೋಸ್ಟ್ ಎಲ್ಲ ಅನ್ನೋದು. ಗುಲಾಬ್ ಜಾಮೂನ್ ತೊಂದರೆ ಇಲ್ಲ. ಜಿಲೇಬಿ ತಗೊಂಡಿದ್ದೀನಿ, ಸಾಫ್ಟ್ ಆಗಿದೆ. ನಾವು ತಗೊಂಡಿದ್ದು ತುಂಬಾ ಡ್ರೈ ಇತ್ತು, ಚೆನ್ನಾಗಿರ್ಲಿಲ್ಲ. ತೋರಿಸ್ತೀನಿ ಬನ್ನಿ ಬ್ಲಾಗ್ ಹೆಂಗ್ ಮಾಡಿದಾಳೆ ಅಂತ. ನೋಡು ಸೋಲೋದ್ರ ಏನು ಕಂಪ್ಲೀಟ್ ಮಾಡಿಲ್ಲ. ಒಂದೊಂದ್ಸಲ ತಿನ್ನೋದು ಮರ್ತ್ಕೊಬಿಡ್ತೀನಿ. ಅಯ್ಯೋ ನನ್ನ ಬೀನ್ಸ್ ಕಾಳ ಇನ್ನೊಂದು ತೋರಿಸ್ಬೇಕು. ನಾನು ಒಡೆ ಗೊತ್ತಾಗಿಲ್ಲ. ಬೀನ್ಸ್ ಕಾಳು ತಗೊಂಡು ಇದು ನಮ್ಗೆ ಸಖತ್ ಇಷ್ಟ ಆಯಿತು. ಬೀನ್ಸ್ ಕಾಳು ಇಲಾಚಿ ಕಾಳು ಅಂತಾರೆ. ಅದೇನೋ ಗೊತ್ತಿಲ್ಲ ನನಗೆ. ಇಷ್ಟನಾ ನಿಮ್ಮದು? ಇವ್ಳು ನೋಡಿ ಒಂದೊಂದು ಏನಾದ್ರು. ಇದು ಜಿಲೇಬಿ. ಏನೋ ಜಿಲೇಬಿ ತಿನ್ನಲ್ಲ. ಜಿಲೇಬಿಗೆ ಜೆ 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 ಜಿಲೇಬಿ ಒಂದು ತೋರಿಸ್ತೀನಿ. ಹೆಂಗಿದೆ ಕೇಕ್ ನೋಡಿ. ಅಯ್ಯೋ ಮುಂದಿಗೆರೆ ಬಂದಿದ್ದೀವಿ. ನೋಡಿ ಕೇಕ್ ಎಲ್ಲ ಮೆಸ್ ಮಾಡಿದಾಳೆ ಅವಳು. ನೋಡಿ ಯಪ್ಪ, ಬ್ಯಾಗ್ ಈರುಳ್ಳಿ ಕಾಲೇಜಿಗೆ ಬೇರೆ ತಗೊಂಡು ಹೋಗ್ಬೇಕು. ನೋಡಿ ಕಿಟ್ಕ್ಯಾಟ್ ತೊಗೊಂಡಿದ್ದಾರೆ. ಕಿಟ್ಕ್ಯಾಟ್ ಕೊಡು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತಿಂದೇ ಇಲ್ಲ. ನಮ್ಮ ಅಮ್ಮನ ಹತ್ರನೂ ಇದೆ. ಒಂದೊಂದಲ್ಲ ಎಷ್ಟು ತೋರಿಸ್ತೀನಿ. ಅಟ್ಲೀಸ್ಟ್ ಒಂದು ಬೈಟ್ ಮಾಡಬೇಕು ಅಂತ. ನಮ್ಮಮ್ಮ ಎಲ್ಲ ತಿಂತು. ಅದನ್ನು ಗೊತ್ತಿಲ್ಲ. ನಾನು ಇಲ್ಲಿ ಕಡಿಮೆ ಮಾಡೋದು ಕೇಳು. ನಾನು ಅದನ್ನು ನಿಮ್ದು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಶಾಲು ಹೋಗಿ ಕುತ್ಕೋ, ಬರ್ತಾರೆ. ಹೋಗಿ ಕುತ್ಕೋ. ಇರು ಹೋಗಿ ಕುತ್ಕೋಗಿ ಫಸ್ಟು. ಕುತ್ಕೋಗಿ ಇದ್ರು ಕಣಮ್ಮ, ಬರ್ತಾರೆ. ಆ್ಯಕ್ಚುಲಿ ಗಾಯ್ಸ್ ಇರಿ ಹೇಳ್ಬಿಡ್ತೀನಿ, ನನ್ನ ಮಾತು ಫಸ್ಟ್ ತೊಗೊಳ್ಳಿ. ಏನಂದರೆ ನಾನು ಇವಳದ್ರಲ್ಲಿ ಲಸ್ಸಿ ಕೊಡಿದೆ, ಫ್ರೂಟಿ ಕೊಡ್ದಿದ್ದೆ. ಅದಾದಮೇಲೆ ಏನು ಇನ್ನೊಂದೇನೋ ತಿಂದೆ. ಹಲ್ಸಿನ ಹಣ್ಣು. ಕಿಟ್ಕ್ಯಾಟ್ ಇವಳು ತಿಂದಿಲ್ಲ. ಇದು ಹೋಯ್ತು. ಹೋಗಿಲ್ಲ, ನಾನು ತಿನ್ನೋದು ಮರ್ತ್ಕೊಂಡೆ ಅಷ್ಟೇ. ಆ್ಯಪಲ್ ತೊಗೊಂಡೋಳೆ. ಎಷ್ಟು ಕೊಟ್ಟೆ ಇದಕ್ಕೆ? ಬೇಡ ಇದು ನೋಡಿ ಒಂದು ಬೈಟ್ ಕನ್ಸಿಡರ್. ಬಟ್ 30 ರೂಪೀಸ್ ಇದು ವೇಸ್ಟ್ ಅಲ್ಲ. ಹೇಗೆ ಆಲ್ಪೆನ್ ಡಿಬೆ ತೊಗೊಂಡ್ಬೋದಿತ್ತು. ಅಯ್ಯಪ್ಪ, ಸಿಕ್ಲಿಲ್ಲ. ನಾನು ಫಸ್ಟ್ ಹುಡುಕಿದೆ. ಅದಕ್ಕಿಂತ ಕಡಿಮೆದು ಇತ್ತು ಅನುಷಾ. ಲಾಲಿಪಾಪ ಅದು ಡೈರಿ ಮಿಲ್ಕ್. ಅದು ಬಂದಿರೋದು ನನಗೂ ಅವಾಗಲೇ ಗೊತ್ತಾಗಿದ್ದು. ಇದನ್ನೇ ಇದ್ದು
ಲಾಲಿಪಾಪ್ ಇದೆ, ಡೈರಿ ಮಿಲ್ಕ್ ಲಾಲಿಪಾಪ್ ಇದೆ. ಹೋಗಿ ಕುತ್ಕೊ. ಕುತ್ಕೊಳ್ಳಿ ನಾ ಇಲ್ಲಿ ಏನ ಅಲ್ಲಿ ಇನ್ನ ಜಾಗ ಇದೆ. ಇದು ಲಾಸ್ಟ್ ಆಯ್ತು ತಗೋಬನ್ನಿ. ಓಪನ್ ಮಾಡಿಲ್ಲ ಇದ್ದು ಇವಳಮ್ಮ ಇದು ಹೋಯ್ತು ಆಯ್ತಾ. ಮ್ಯಾಗಿ ನೋಡಿ, ಮ್ಯಾಗಿನೂ ಅಷ್ಟೇ, ಇದು ಅಷ್ಟೇ ಓಪನ್ ಮಾಡಿಲ್ಲ, ಇದು ಹೋಯ್ತು. ಏನು ತಗೊಂಡಿದ್ದೀನಿ ಇದು ಹೋಯ್ತು. ಬನಾನಾ ರೋಡಲ್ಲಿ ನಿಲ್ಲಕ್ಕೆ ತಿನ್ನಕ್ಕೊಂತಾರ 3 4 ನಿಮಿಷ ಇರಿ. ಆಮೇಲೆ ಫ್ರೂಟಿನ ಓಪನ್ ಮಾಡಿದ್ದೆ ಅನ್ಸುತ್ತೆ, ಮಿಕ್ಸಿ ಓಪನ್ ಮಾಡಿರ್ಲಿಲ್ಲ. ನೋಡಿ ಬಿಸ್ಕೆಟ್ ಯಾವುದು ಓಪನ್ ಮಾಡಲಿಲ್ಲ. ಇದು 5 ಓಪನ್ ಮಾಡಿಲ್ಲ. 5 6 ಅಕ್ಕ ಇಟ್ಕೋ. ನೀನು ನಮಸ್ಕಾರ, ನಮಸ್ಕಾರ. 6 ನಾನು ಒಳಗೆ ಒಂದೇ ಕೈನಲ್ಲಿ ಎಲ್ಲಾನು ಮಾಡಕ್ಕಾಗಲ್ಲ. ಅಲ್ಲ, ನಾನು ಒಳಗೆ ಸಿಕ್ಕಿದ್ದೀನಿ, ಅದನ್ನೆಲ್ಲ ತಾಂಬ ಅಂತ ಕಳಿಸಿದ್ ನಾನು ನಿಮಗೆ. ಎಮ್ಮಿಂದ ಮ್ಯಾಂಗೋ ಇಲ್ಲ ಇಲ್ಲ, ಅದು ಲಾಸ್ಟಿಗೆ ಸುಮ್ಮನೆ ತಗೊಂಡಿದ್ದು. ಇದೇನಿದು ಇಡ್ಲಿ ನೋಡಿ, ಇಡ್ಲಿ ಓಪನ್ ಇಡ್ಲಿ ತಿನ್ನಮ್ಮ, ನೀನೇ ಹೋಗ್ಲಿ. ತಿನ್ನಮ್ಮ ನೋಡಿ, ನೀವು ತಿನ್ಲಿ ಅಂತ ನಾನು 3 6 7 8 ಐಟಮ್ ನಾವು ಒಂದು ಬೈಟು ಮಾಡಿಲ್ಲ. ಹೆಂಗೆಲ್ಲ ಸಾಧ್ಯ? ಅದು ಜಸ್ಟ್ ಸುಮ್ಮನೆ ತಗೊಂಡಿದ್ದು. ಸರಿ, ಮ್ಯಾಂಗೋ ದಪ್ಪದಾರ ತಗೊಂಬ. 50 ರೂಪಾಯಿಗೆ 2 ಇತ್ತು, ಅದಕ್ಕೆ ತಗೊಂಡೆ. ಅಯ್ಯೋ ದೇವ್ರೆ. ಚೀಕು ನೋಡಿ ಗಾಯ್ಸ್, ಬೀನ್ಸ್ ತಗೊಂತಾರೆ, ಆದ್ರೂ ನಾಳೆ ಅದೇ 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 ಸಾರು. ಬೀನ್ಸ್ ಅಂದ್ರು ಒಂದೇ, ಬೀನ್ಸ್ ಕಾಳು ಅಂದ್ರು ಒಂದೇ. ಬೀನ್ಸ್ ಒಳಗಡೆ ಕಾಳು ಇರುತ್ತೆ, ಕಾಳೆ ಅಂತ ಅಷ್ಟೇ. ಬೇರೆ ಕಡೆ ಇದು ಬೇರೆ. ನೀನ್ ಜನಗಳ ಕನ್ಫ್ಯೂಸ್ ಮಾಡಕ್ಕೆ ನಾನು ಕನ್ಫ್ಯೂಸ್ ಮಾಡಲ್ಲ, ಏನ್ ಜಂಕ್ಷನ್ ಇಲ್ಲಿ ಗೊತ್ತಿಲ್ಲ. ಶಟಲ್ ಗಾಡಿ, ಶಟಲ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ, ಬ್ಯಾಡ್ಮಿಂಟನ್. ನಾನು ಚಿಕ್ಕದ್ರಲ್ಲಿ ಶಟಲ್ ಗಾಡಿ ಅಂದರೆ ಹಂಗೆ ಅಂದ್ಕೊಂಡಿದ್ದೆ. ಓರಿಯೋ ಮತ್ತೆ ಪಾರ್ಲೆಜಿನ ಒಂದೇ ಕಡೆ ತಗೊಂಡಿದ್ವಿ. ಓರಿಯೋ ಹುಡ್ಕೊಂಡು ಹೋಗೋದಕ್ಕೆ ಹೇಳ್ಕೊಟ್ಟಿದ್ದೆ ನಾನು, ಇಂಥ ಕಡೆ ಸಿಗುತ್ತೆ ಅಡ್ರೆಸ್ ಅಂತ ಕರೆಕ್ಟಾಗಿ ಕಳಿಸ್ಕೊಟ್ಟೆ. ಮೂದಿಗೆರೆ, ಮಂದಿಗೆರೆ ಅಲ್ಲ, ಮಂದಿಗೆರೆ ಮೂದಿಗೆರೆ ಅಲ್ಲ, ಅದು ವೇರ್ ಇಸ್ ಮೈ ಟ್ರೈನಲ್ಲಿ ನೋಡು. ಮಂದಿಗೆರೆ ಕಣಮ್ಮ, ಜಂಕ್ಷನ್ ಇಲ್ಲಿ. ಹೌದಾ? ಕ್ಲಿಯರ್ಸ್ ಚಾಕ್ಲೇಟಲ್ಲಿ ಅವೆಲ್ಲ ಚಾಕ್ಲೇಟ್ ಕೊಡು, ಎಲ್ಲ ಚಾಕ್ಲೇಟು. ಅಲ್ಲೇ ತಿನ್ಬಿಟ್ಟು ಹೆಸರನ್ನ ಚಾಕ್ಲೇಟು ತಿಂದ ಅಲ್ಲೇ ಫುಲ್ಲು ಗುಡ್ಗ. ನಿನ್ಗೊಂಚೂರು ಹಾಕಿದ್ದಲ್ಲ ಬಾಯಿಗೆ, ನೀನು ಬೈತಿದ್ದಲ್ಲ, ನಿನ್ ಜ್ಞಾನನೇ ಇಲ್ಲ ನಿಂಗೆ. ಓ, ನನಗೆ ನಮ್ಮಲ್ಲಿ ಏನೂ ಗೊತ್ತಾಗಿಲ್ಲ. ಸೊ ನಾನು ಇವತ್ತು ತುಂಬ ಸಿಟ್ಟು ಮಾಡಿಬಿಟ್ಟಿದ್ದೆ ನಮ್ಮ ಅಮ್ಮನ ಮೇಲೆ. ನಮ್ಮ ಅಮ್ಮಂಗೂ ರೋಡಲ್ಲೆಲ್ಲ ಸಿಟ್ಟು ಬಂದಿದ್ರು, ಕಂಟ್ರೋಲ್ ಮಾಡ್ಕೊಂಡಿದ್ರು ಗೈಸ್. ಸಾರಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ನೋಡಿ, ಟ್ರೈನ್ ಜಂಕ್ಷನ್ ಆಯಿತು, ಈಗ ಈ ಟ್ರೈನ್ ಹೊರಡುತ್ತೆ. ತಿನ್ನೋದೇ ಕಷ್ಟ, ಇವ್ರಿಗೆ ಬೇರೆ ತಿನ್ಸ್ಬೇಕಂತ. ನಾನು ತಿನ್ಸು, ನೀ ತಿನ್ನು. ಅಮ್ಮ, ನಾನು ತಿನ್ಸ್ತೀನಿ ಬಿಡಮ್ಮ. ಹೋಗಿ ಕುತ್ಕೊ, ನಿಂಗೂ ಸಾಕಾಗೈತೆ. ಸರಿ ಬಾ, ನನಗೆ ಹೋಗಿ ಹೋಗಿ ಹೋಗಿ. ಏಯ್, ಅದೆಲ್ಲ ಗಲೀಜು, ಎಲ್ಲರೂ ಓಪನ್ ಮುಟ್ಟಿರ್ತಾರ ಅದ್ರಲ್ಲಿ. ಇದು ನಂದ ಕ್ಯೂಟ್ ಪಾಪ. ನನ್ನ ಸ್ಟ್ರೈನ್ ಆಯ್ತು ಅನ್ನೋದು ಸಾಕು. ಹೋಗೈತೆ ಇಡ್ಲಿ, ಇದು ಚಟ್ನಿ. ಪುದೀನ ಕನ್ಸ್ಬೇಕು. ಹೋಗಿಲ್ವಾ? ನಿಂಗೇನು ಅನ್ನಿಸ್ತಾ ಇಲ್ವಾ? ತಿನ್ನುವಂಗ ನೀನು ಹೋಗಿಲ್ಲ, ಬಿಸ್ಕೆಟ್ ತಿನ್ನು, ಹೋಗ್ಲಿ. ಇಲ್ಲ ಹೋಗಿಲ್ಲ ಅದು. ಹೋಗಿಲ್ಲಮ್ಮ. ಒಂದು ಟೇಸ್ಟ್ ಅನ್ಸಿರ್ಬೇಕು, ಒಂದು ತುತ್ತಗೇನೋ ಅನ್ಸಿರ್ಬೇಕು ನಿಮಗೆ. ಪುದೀನ ಮುಖ ಕೊಡ್ದಂಗೆ ಅನ್ನಿಸ್ತದೆ. ನೋಡು, ಹೋಗಿಲ್ಲ. ಸೊ ಬ್ಯಾಗ್ ಹಾಕ್ಬಿಡು. ಅಮ್ಮ ನೀನೇನಮ್ಮ ನೀನು. ನಾಟಿ ನುಗ್ಗೆಕಾಯಿ ಕಣಮ್ಮ. ಚಾಲೆಂಜ್ ಇವಾಗ ಪ್ಲೀಸ್ ಅಮ್ಮ, ಈಗ ಏಯ್, separate ಇದು vlog ಇದು. ಬ್ಲಾಗ್ ಮಾಡ್ಕೊಳ್ಳಿ ಅಷ್ಟೇ. ಪಾಪ ನಮ್ಮಮ್ಮ ಪಾಪು. ನಂಗೆ ಸಾಕಪ್ಪ, ಹೋಗಿಲ್ಲ ಕಣಮ್ಮ. ನಂಗೆ ಸಾಕು, ನಂಗೆ ಏನೋ ಹಂಗೆ ಅನಿಸ್ತದೆ ನನಗೆ. ಏ, ಬೇಡ, ನಂಗೆ ಬೇಡ ಅನ್ಸ. ಇದೊಂದು ತಗೋ. ನೀನು ತಿನ್ನು. ಸರಿ, ಇದೊಂದು ತಗೋ. ಅಮ್ಮ ಜಿಲೇಬಿ ತಿಂದಿದ್ದು ಬೇಡ. ಮತ್ತೆ ಸಂಜೆ ನೋ 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 ಆಯ್ತು, ಒಂಚೂರು ತಿನ್ಸ್ಕೊಂಡು ನೋ, ಡೌ ಮಾಡ್ಬೇಡ, ಇಟ್ಕೋ. ನಂಗೆ ಬೇಡ, ಪ್ರಾಮಿಸ್ ಬೇಡ. ಜಾಮೂನ್ ಅಂತ ತಿನ್ಸ್ಬಿಟ್ಟು ಜಾಮೂನ್ ಬೇಡ. ನೋಡಿ ಗಾಯ್ಸ್, ನನಗೆ ಕಿಟ್ ಕ್ಯಾಟ್ ಅಂದರೆ ತುಂಬ ಇಷ್ಟ. ಆದರೆ ನನ್ನ ಅಕ್ಕ ನನ್ನ ಕಿಟ್ ಕ್ಯಾಟ್ ಎತ್ಕೊಬಿಟ್ಲು, ತಂದ್ಬಿಟ್ಟು ತಿನ್ನಕ್ಕೆ ಕೊಡ್ತಾ ಇಲ್ಲ. ಚಿಲಿ ಸೊಪ್ಪಂತ ಸೊಪ್ತಾಳ ಚಟ್ನಿ ನಂಗೆ ಅದೇನು ಮೂಗು ಹತ್ರ ಬರ್ತಿದೆ. ಇದು ನಾಟಿದು ಕಣಮ್ಮ, ಇದು ಹೋಗೈತೆ ಅನಿಸ್ತದೆ. ನಾಳೆ ಬೀನ್ಸ್ ಕಳ್ಸೋರು ಮಾಡಲ್ಲ, ನುಗ್ಗೆಕಾಯಿ ಸಾರು ಮಾಡಲವ. ಏನಾರು ಮಾಡ್ಕೊಳ್ಳಿ, ನಾವು ಕಾಲೇಜ್ಗೆ ಹೋಗ್ತೀವಿ. ಎಷ್ಟು ಗಂಟೆ ಹೋಗ್ತೀಯಾ? ಬೆಳಗ್ಗೆ ಹೋಗ್ಬೇಕು, ಎಷ್ಟು ನಾಳೆ? ಎಷ್ಟ? ಆಲ್ ದಿ ಬೆಸ್ಟ್.
ಮುಗೀತು. ನಾವು ವ್ಲಾಗ್ ಮಾಡ್ತಾ ಇದೀವಲ್ಲ ಅದಕ್ಕೆ ಯಾರು ನಮ್ಮ ಹತ್ರಕ್ಕೆ ಬರ್ತಾರಲ್ಲ ಹೋಗ್ತಾರೆ. ಹೌದು ಗಾಯ್ಸ್, ಇಲ್ಲೊಬ್ರು ಆಂಟಿ ಬಂದು ಕೂತ್ರು. ಅದೊಂದೇ ಇಸ್ಕೊಂಡಿತ್ತು ಫ್ರೀಯಾಗಿ, ಇವಳು ಫ್ರೀಯಾಗಿ ನೂಡಲ್ಸ್ ಇಸ್ಕೊಂಡು ನಾವೇನು 2 ನಿಮಿಷ ಮಾಡ್ಕೊಂಡು ಒಂದು ಪ್ಲೇಟ್ ಕೊಟ್ರಾ? ನಾನು ಅದು ಖುಷಿ ಪಟ್ಟೆ. ಏನಿಗೆ ಗೊತ್ತಾ, ಟೈಮ್ ವೇಸ್ಟ್ ಆಗುತ್ತೆ, ಸಾರಧಿಕಾರ ಪ್ರಿಪೇರ್ ಮಾಡಿ ಅವಳು ಕೊಡೋ ತನಕ ಲೇಟ್ ಆಗುತ್ತೆ ಅಂತ. ಇದುವೇ ಮಂಗನ ಥರ ಕಾಯುತ್ತೆ ಅಂತ ಅನ್ಕೊಂಡೆ. ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಬರೀ ನೂಡಲ್ಸ್ನ ಪ್ಲೈನ್ ನೂಡಲ್ಸ್ನ ಬಾಯ್ಕೊಂಡು ಬಂತು. ಶಾವಿಗೆ ಅದು ಅಂದರು ಅದು ಹೇಳ್ಬೇಕಂದ್ರೆ ಕರೆಕ್ಟ್ ಮೀನಿಂಗ್ ಶಾವಿಗೆ. ನಮ್ಮ ಕಡೆ ಶಾವಿಗೆ, ಚೀನಾ ಸೈಡೆಲ್ಲ ಇಟ್ ಈಸ್ ಯೂಸ್ ಟು ಕಾಲ್ ನೂಡಲ್ಸ್ ಓನ್ಲಿ. ನಂಗೆ ಏನು ಬೇಡ ಅನಿಸ್ತೈತೆ ತಿಂದಿರೋದು. ನಾವು ಅದೇನೋ ಒಂದು ಬೋಂಡ ಸೊಪ್ಪು ಅಷ್ಟೇ ತಿಂದ್ವಿ ನಾವು ಹೋಟೆಲಲ್ಲಿ. ಇಲ್ಲ ಅದು ಒಂಚೂರು ಗ್ಯಾಸ್ಟ್ರಿಕ್ ಥರ ಅನಿಸ್ತು. ಇವೆಲ್ಲ ತಿನ್ನಕ್ಕೆ ಆಯ್ತು, ಜಿಲೇಬಿ ತಿನ್ನಿ ಹೋಗ್ಲಿ. ಬೇಡಪ್ಪ, ಅದು ಬೇಡ ಅನಿಸ್ತೈತೆ ನನಗೆ. ನನಗೂ ಅಷ್ಟೇ ಅಮ್ಮನ ಥರನೇ ಅನಿಸ್ತೈತೆ. ಏನು ಬೇಡ ಅನಿಸ್ತೈತೆ ನನಗೆ. ಏನು ತಿನ್ನಲ್ಲ, ಅದಕ್ಕೆ ನನಗೆ ಇವಾಗ ಚಿಕನ್ ಮಾಡ್ಕೊಡ್ತೀನಿ. ಹ್ಞೂ, ಅನುಷಾ ನಂಗೆ KFC ಮಾಡಿಕೊಡು. ಅಯ್ಯೋ ಇದು ಬೇಡ. ನಮ್ಮಮ್ಮ ಅಂತೂ ನನಗೆ ಇಷ್ಟ ಇಲ್ದಿರೋದೇ ತಗೋತಾರೆ ಗಾಯ್ಸ್. ಇಲ್ಲಿ ಅನುಷಾ, ನೀನು ಯಾಕೆ ಸಪೋರ್ಟ್ ಮಾಡ್ತಿದ್ಯಾ? ಗಾಯ್ಸ್, ನಂಗೆ ಏನು ಇಷ್ಟ ಇಲ್ಲ ಅದೇ ತಗೋತಾರೆ ಗಾಯ್ಸ್. ಅದೇ ನೀವು ಪಿಜ್ಜಾ ಬರ್ಗರ್ ತೊಗೊಂಡ್ಬಿಟ್ಟು ತಾನೆ. ಪಿಜ್ಜಾ ಬರ್ಗರ್ ನನಗೆ ಟ್ರೈನಲ್ಲಿ ಮರ್ಕೊ ಬರ್ತಾರ. ಇದು ಎಲ್ಲಿದ್ದೀವಿ ಈಗ? ಹೋಗೋದು ಲೇಟ್ ಆಗಿ ಅದಕ್ಕೆ ಮಾಡ್ಬಿಡ್ತಪ್ಪ ಈಗ ಹೊಸ ಬಿಡ್ತಾ ಅಂದ್ರೆ ಎಷ್ಟೊತ್ತು ಅನುಷಾ? ಸೋತೋಳಲ್ಲ. ಹ್ಞೂ, ಮತ್ತೆ ಅವಳು ಏನು ಮಾಡ್ಬೇಕು ಗೊತ್ತಾ ಅಮ್ಮ? ಅವಳು ಏನು ಮಾಡಬೇಕು ಗೊತ್ತಾ ನಿನಗೆ? ನಾನು ಹಾಳು ಮಾಡಲ್ಲ. ಏಕೆ? ನಾನು ಟ್ರೈನಲ್ಲೆಲ್ಲ ಮಾರಲ್ಲ. ಬೇಡ. ನಿನ್ನ ಬಿಸ್ನೆಸ್ ಅವ್ರ ಬಿಸ್ನೆಸ್ ಹಾಳಾಗ ಓದ್ತಿದ್ದೀನಿ ಅಂದ್ರೆ ನಾನು ಪನಿಷ್ಮೆಂಟ್ ತಗೋತೀನಿ ಅಂತ ಹೇಳಿದ್ದೀನ. ಬೇಡ. ಎಂತ ಪನಿಷ್ಮೆಂಟ್ ಕೊಡ್ತೀರ ಗೊತ್ತಾ? ನಾನು ಮಾಡೋರು ಯಾರು ನೀವು ಪನಿಷ್ಮೆಂಟ್ ಕೊಟ್ಟರೆ? ನೆಕ್ಸ್ಟ್ ಪಾಪ ಕೂತ್ಕೊಳ್ಳಮ್ಮ ಸುಮ್ಮನೆ. ಸಾಕು ಸುಮ್ಮನಿರಮ್ಮ. ಗಾಯ್ಸ್, ಇವಾಗ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ ಗಾಯ್ಸ್. ಜಸ್ಟ್ ಇಮ್ಯಾಜಿನ್, ಅಮ್ಮನ ಫೋನ್ ಇದ್ರೆ ಒಳಗಡೆ ಹೋದ್ರೆ ಹೆಂಗಿರುತ್ತೆ ನೋಡಿ. ಬಿಫೋರ್ ಜರ್ನಿ ಎಲ್ಲರೂ ತುಂಬ ಜೋಶಲ್ಲಿದ್ದರು, ನಾನು ಸ್ವಲ್ಪ ಕೋಪದಲ್ಲೇ ಇದ್ದೆ. ಈಗ ಬರಬೇಕಾದ್ರೆ ಖುಷಿಯಾಗಿ ಕೇಳಿಸ್ತಾ ಇಲ್ಲ ನೀನು ಮಾತಾಡ್ತಾ ಇರೋದಿಲ್ಲಿ. ಏನು ಬೇಡ. ಓಕೆ ದೆನ್ ಯಾವುದೋ ಬಂದ ಫೋಟೋ ಸಾಕಾಯ್ತು. ಈಗ ಓಲಾ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಓಲಾ ಮಾಡಪ್ಪಿ ಸುಸ್ತಾಗ್ಬಿಟ್ಟಿದ್ದಾಳೆ. ಏನು ಜೋಶಲ್ಲಿದ್ದೆ ಹೋಗ್ಬೇಕಾರೆ. ನುಗ್ಗಿಕಾಯಿ ಮಾರಪ್ಪಿ ಪ್ರಿಯಾ. ನೋಡಿ, ನಾವು ಮನೆಗೆ ಇಲ್ದಿರ ಬೆಳೆದಿರೋ ತರಕಾರಿ ಎಲ್ಲ ತುಂಬ ಬರ್ತಾರೆ. ಆಮೇಲೆ ನಮಗೆ ತಿನ್ನಿ ಅಂತ ಬಲವಂತ ಮಾಡ್ತಾರೆ. ಬೇಡ ಅಂದ್ರೆ ಕೇಳಿಲ್ಲ. ಇಲ್ಲಿಂದ 90 ಕಿಲೋಮೀಟರ್. ಬೇಡ ಇಲ್ಲಿಂದ ಬರ್ಬೇಕಾದ್ರೆ 90 ಬೇಡ ಇಲ್ಲೇ ಎಲ್ಲಾರು ಮಾಡೋಣ ಮೈಸೂರಲ್ಲಿ ಈ ಚಾಲೆಂಜ್ನ ಅಂತ ಅಂದ್ರೆ ಇಲ್ಲೇ ಹೋಗೋಣ ಅಂತ ಹಠ ಮಾಡ್ಕೊಂಡು ಅವಳು ಖುಷಿ ಆಗುತ್ತೆ ಅಂತ ನಾನು ಒಪ್ಕೊಂಡು ಕರ್ಕೊಂಡು ಹೋಗಿದ್ದೆ. ನನ್ನನ್ನು ಫುಲ್ ರೋಸ್ಟ್ ಮಾಡಿ ಇಟ್ಬಿಟ್ಟವಳೆ. ಸಾಲದಕ್ಕೆ ವಾಮಿಟ್ ನನಗೆ ಅಪರೂಪಕ್ಕೆ ಬಸ್ಸಲ್ಲಿ ಹೋಗಿದ್ದಲ್ವಾ, ಬಸ್ಸಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಕೂರಕ್ಕೆ ಹೇಳು. ವಿಪರೀತ ಬಿಸಿಲು, ಸಖತ್ತು ರಶ್. ಅದರಲ್ಲೂ ಈಗಂತೂ ಅದೇನೋ ಫ್ರೀ ಬಂದಾಗಿಂದಂತೂ ಕಾಲಿಡಕ್ಕಾಗಲ್ಲ. ಹಾಗಾಗಿ ಸಖತ್ ಸ್ಟ್ರೈನ್ ಅನ್ನಿಸ್ತು. ತುಂಬಾ ಜನ ಇದ್ರು. ಎಲ್ಲರಿಗೂ ಸಹ ಹಿಂಸೆ ಅನ್ನಿಸ್ತಾ ಇತ್ತು. ಬಿಸಿಲು ಹೆವಿ ಇದ್ದಿದ್ದರಿಂದ ತಲೆನೋವು ಜಾಸ್ತಿ ಐತೆ. ನನಗೆ ವಾಮಿಟ್ ಥರ ಬರ್ತಾ ಇದೆ. ನನಗೆ ಇಷ್ಟೊಂದು ಇರಿಟೇಷನ್ ಮಾಡಿದ್ದಕ್ಕೆ ನನಗೆ ತುಂಬ ಸಾಷ್ಟಾಂಗ ನಮಸ್ಕಾರಗಳು. ಆಯ್ತು ನೋಡಿ, ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ. ಇವಳು ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾಳೆ ನೋಡಮ್ಮ. ಕಾಣಿಸ್ತಿರ್ಬೋದು. ಬಾಯ್ ಮುಚ್ಚು. ಟ್ರೈನಲ್ಲಿ ಅವ್ರಿಗೂ ಕೇಳಿದೆ ನಾನು. ಪಾಪ ಅಮ್ಮನಂದು ಫುಲ್ ವಾಯ್ಸ್ ಚೇಂಜ್ ಆಗೋಗಿ. ವಾಯ್ಸೇ ಚೇಂಜ್ ಆಗಿದೆ. ಹೋಗಿ ಬಿಟ್ಕೊಂಡ್ರೆ ಸಾಕಾಗಿದೆ. ಯಾವ ಊಟನೂ ಬೇಡ ಅನಿಸ್ತಾ ಇದೆ. ನನಗೆ ಜ್ವರ ಬಂದಂಗೆ ಅನಿಸ್ತಾ ಇದೆ. ಸಾರಿ ಇಲ್ಲ, ಏನಾಯ್ತು, ಅವಳು ಸಪೋರ್ಟ್ ಮಾಡಿ ನನಗೆ ವಿಡಿಯೋ ಮಾಡ್ಕೊಟ್ಟಿದ್ದು. ಅಮ್ಮ ಇವಳನ್ನ ನೀನು ಜೊತೆಲಿ ಇವಳ ಜೊತೆಲೆ ಅಂತ ನಾನು ನಿಂಗೆ ಸರಿ ಹೇಳಿಲ್ಲ. ನಾನು ಮಾಡಲಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮಿಬ್ಬರು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಬಾಯ್.